ನಾಡಿನಲ್ಲಿ ದೈವ ದೇವರುಗಳನ್ನು ಆರಾಧಿಸುವ ಜನರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಂಬಿದ ಶಕ್ತಿಗಳು ದೂರ ಮಾಡುತ್ತವೆ ಎಂಬ ನಂಬಿಕೆಯಿಂದ ಇತಿಹಾಸ ಪ್ರಸಿದ್ಧ ದೈವಸ್ಥಾನಗಳಲ್ಲಿ ನೇಮೋತ್ಸವ, ನವೀಕರಣ ಕಾರ್ಯಗಳು ನಡೆಯುತ್ತವೆ. ಅಂತೆಯೇ ಹಳೆಯಂಗಡಿಯಲ್ಲಿನ ಮೂಡುತೋಟ ಶ್ರೀ ಜಾರಂದಾಯ ಬಂಟ ಮತ್ತು ಪಟ್ಟದ ಪಂಚುಲಿ ದೈವಸ್ಥಾನವನ್ನು ನೂತನವಾಗಿ ನಿರ್ಮಿಸಲಾಗಿತ್ತು. ಇದೀಗ ದೈವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ, ಕಲಶಾಭಿಷೇಕ ಹಾಗೂ ವಾರ್ಷಿಕ ನೇಮೋತ್ಸವ ಫೆಬ್ರವರಿ 1 ಮತ್ತು 2ರಂದು ನಡೆಯಲಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಪೂರ್ಣಗೊಂಡಿದ್ದು ನೇಮೋತ್ಸವಕ್ಕೆ ಸಿದ್ಧಗೊಳ್ಳುತ್ತಿದೆ. ವೇದಮೂರ್ತಿ ಮವಂತೂರು ರಾಜಾರಾಮ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಫೆಬ್ರವರಿ 1ರಂದು ಮಧ್ಯಾಹ್ನ 4 ಗಂಟೆಗೆ ತೋಕೂರು ಮಾಗದಂಡಿ ಮನೆಯಲ್ಲಿ ಜಾರಂದಾಯ ಬಂಟ ದೈವಗಳ ದರ್ಶನದೊಂದಿಗೆ ಮೂಡುತೋಟ ದೈವಸ್ಥಾನಕ್ಕೆ ಭಂಡಾರ ಬರಲಿದೆ. ಸಂಜೆ 5ಕ್ಕೆ ಆಲಯ ಪರಿಗ್ರಹ, ದೇವತಾ ಪ್ರಾರ್ಥನೆ, ವಾಸ್ತು ಪೂಜೆ, ರಕ್ಷೋಘ್ನ ಹೋಮ, ಬಿಂಬ ಶುದ್ಧಿ, ಅಧಿವಾಸ ಪ್ರಕ್ರಿಯೆಗಳು ನಡೆಯಲಿದೆ. ಫೆಬ್ರವರಿ 2ರಂದು ಬೆಳಗ್ಗೆ 7ರಿಂದ ಆದ್ಯ ಗಣಯಾಗ, ಧರ್ಮದೇವತಾ ಪ್ರತಿಷ್ಠಾಪನೆ, ಕಲಶಾರಾಧನೆ, ಕಲಶಾಭಿಷೇಕ, ದೈವ ದರ್ಶನ, ಪ್ರಸನ್ನ ಪೂಜೆ, ಪ್ರಸಾದ ವಿತರಣೆ ನಡೆದು ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 6ರಿಂದ ವರ್ಷಾವಧಿ ಚೌತಿ ಪೂಜೆ ನಡೆದು ರಾತ್ರಿ 8 ಗಂಟೆಗೆ ಭಂಡಾರ ಇಳಿಯುವುದು. ರಾತ್ರಿ 8:30ಕ್ಕೆ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ 10:30ರಿಂದ ಗಗ್ಗರ ನೇಮೋತ್ಸವ, ಕೋರ್ತಬ್ಬು ದೈವದ ಭೇಟಿ ನಡೆಯಲಿದೆ. ಓಲೆ ಜತನ